ನಿಮ್ಮ ಭಾರ್ಗವಿ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮೂಲತಃ ಚಿಕ್ಕಮಗಳೂರಿನವಳು ನಾನು. ಆದರೆ ಈಗ ಆನೇಕಲ್ಲಲ್ಲಿ ನನ್ನದೇ ಆದ ಕಾರ್ಯಕ್ಷೇತ್ರವನ್ನಾಗಿ ಆನೇಕಲ್ನ ಮಾಡಿಕೊಂಡು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ತೊಡಗಿಸ್ಕೊಂಡಿದ್ದೇನೆ. ಭಾರ್ಗವಿ ಶೆಟ್ಟಿ ಸೇವಾ ಟ್ರಸ್ಟ್ ಅನ್ನುವಂತಹ ಟ್ರಸ್ಟ್ನ ಮೂಲಕ ನನ್ನ ಕೈಲಾದಷ್ಟು ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಬರ್ತಾ ಇದ್ದೀವಿ. ಕನ್ನಡ ಸಾಹಿತ್ಯನ ಐಚ್ಛಿಕ ಕನ್ನಡವಾಗಿ ಓದಿದ್ರಿಂದ, ಕನ್ನಡದಲ್ಲಿ ನನಗೆ ಅತಿ ಹೆಚ್ಚು ಒಲವಿದ್ದಿದ್ರಿಂದ ನನ್ನದೇ ಆದ ಬರವಣಿಗೆ ಶೈಲಿಯನ್ನು ನಾನು ರೂಢಿಸ್ಕೊಳ್ಬೇಕು, ಒಂದು ಚಿಕ್ಕ ಸಾಹಿತಿಯಾಗಿ ಕನ್ನಡ ಸಾಹಿತ್ಯಕ್ಕೆ ನನ್ನ ಕೈಲಾದಷ್ಟು ಕೊಡುಗೆನ ಕೊಡಬೇಕು ಅನ್ನೋ ಕಾರಣಕ್ಕೆ ಭಾರ್ಗವಿಯ ಭಾವಲಿಪಿ ಅನ್ನೋ ಕವನ ಸಂಕಲನ ಮೊದಲಾಗಿ ಬರೆದೆ. ನಂತರ ಮನಸಾಲಜಿ ಆಫ್ ಮಾನಿನಿ ಕನ್ನಡ ಮತ್ತು ಇಂಗ್ಲಿಷ್ 2 ವರ್ಷನಲ್ಲಿ ವಿಮೆನ್ಸ್ ಅಚೀವರ್ಸ್ನ ಅವ್ರದ್ದೇ ಆದ ಸಾಧನೆಗಳನ್ನ ಗುರುತಿಸಿ ಅವ್ರಿಗೆ ಅಂತಾನೆ ಒಂದು ಪುಸ್ತಕದ ರೂಪದಲ್ಲಿ ಅವರಿಗೆ ಕೊಡುಗೆಯಾಗಿ ಕೊಟ್ಟೆ. ಜೊತೆಗೆ ಕನ್ನಡ ಕೌಸ್ತುಭ ಅನ್ನುವಂಥ ಕವನ ಸಂಕಲನ ಕೂಡ ಕದಂಬ ಪಬ್ಲಿಕೇಶನ್ ಅವ್ರ ಕಡೆಯಿಂದ ರಿಲೀಸ್ ಮಾಡಿಸಿದ್ದೀವಿ. ನನ್ನ ಮುಖ್ಯ ಕೆಲಸ ಅಂತ ಅಂದರೆ ನಾನು ರಿಯಲ್ ಎಸ್ಟೇಟಲ್ಲಿ ತೊಡಗಿಸ್ಕೊಂಡಿರೋದು. ಆನೇಕಲ್ಲಲ್ಲಿ ಪುಟ್ಟದಾಗಿ ನಮ್ಮದೇ ಆದಂಥ ಕಂಪನಿಯ ಮೂಲಕ ಒಂದು ಮಹಿಳೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನು ನಾನು ಕೆಲಸ ಮಾಡೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಭಾರ್ಗವಿ ಶೆಟ್ಟಿ ಸೇವಾ ಟ್ರಸ್ಟ್ ಅನ್ನೋದನ್ನು ಮೂಲತಃವಾಗಿ ಆನೇಕಲ್ನಲ್ಲೇ ನಾವು ಅದನ್ನು ಕಾರ್ಯಕ್ಷೇತ್ರವಾಗಿ ಮಾಡಿಕೊಂಡು ಮಹಿಳಾ ಸಬಲೀಕರಣ ಹಾಗೂ ಯಾವ ಸ್ತರದಲ್ಲಿ ನಮ್ಮ ಸೇವೆಯ ಅವಶ್ಯಕತೆ ಇದೆಯೋ ಆ ಎಲ್ಲ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಸಾಹಿತ್ಯ ಸೇವೆಯನ್ನು ಗುರುತಿಸಿ ವಸುಮತಿ ಉಡುಪ ರಾಜ್ಯೋತ್ಸವ ಪ್ರಶಸ್ತಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರದಾನ ಮಾಡಲಾಯಿತು. ಅದು ಒಂದು ನನಗೆ ನನ್ನ ಲೈಫಲ್ಲಿ ಇಂಪಾರ್ಟೆಂಟ್ ಇವೆಂಟ್ ಅಂತಲೇ ಹೇಳ್ಬೋದು. ಅದಲ್ಲದೆ ಚಿತ್ರಸಂತೆ ಅವರು ಕೊಟ್ಟಂಥ ಎಕ್ಸಲೆನ್ಸ್ ಅವಾರ್ಡ್ನ ಪ್ರಿಯಾಂಕಾ ಉಪೇಂದ್ರ ಅವರು ಬಂದು ಅವ್ರ ಕೈಯಲ್ಲಿ ತಗೊಂಡಿದ್ದು ಇನ್ನೂ ಸಂತೋಷ ಆಯಿತು. ಅಷ್ಟೇ ಅಲ್ಲದೆ ಆಸ್ಕರ್ ಕೃಷ್ಣ ಅವರ ಕಲಾಭೂಮಿ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನನಗೆ ಅವರು ಪ್ರದಾನ ಮಾಡಿದ್ದು ತುಂಬ ಸಂತೋಷ ತಂದಿರೋಂಥ ವಿಷಯ. ಕನ್ನಡ ಸಾಹಿತ್ಯದಲ್ಲಿ ನನಗೆ ಯಾವಾಗಲೂ ಪ್ರೇರಣೆ ತುಂಬುವಂಥ ಕವಿ ಅಂದರೆ ಅದು ನಮ್ಮ ಕಾವ್ಯದ ದೈವ ಆದಂಥ ಕುವೆಂಪು ಅವರು. ಅವರನ್ನು ಯಾವಾಗಲೂ ಓದಬೇಕಾದ್ರೆ ನಾವು ಅವ್ರ ಥರ ಬರೀತೀವ, ನಮ್ಗದು ಆಗುತ್ತಾ ಅಂತ ನಾವು ಎಷ್ಟೋ ಸರಿ ಆಲೋಚನೆ ಮಾಡ್ತಾ ಇದ್ವಿ. ಅವರಷ್ಟು ಬರವಣಿಗೆ ನಮ್ಮ ಕೈಲಿ ಮಾಡೋಕ್ಕಾಗದೇ ಇದ್ರೂ ಅವ್ರ ಥರ ನಾವು ಕನಸು ಕಾಣ್ಬೋದು. ಯಾಕಂದರೆ ಕುವೆಂಪು ಅವರು ಯಾವಾಗೂ ಕನ್ನಡಿಗರಲ್ಲಿ ಹುಟ್ಟಿಸಿದ್ದು ಕನಸುಗಳನ್ನೇ. ಮನುಜ ಮತ ವಿಶ್ವಪಥ ಅನ್ನುವಂತಹ ಅವರ ಸಾಲುಗಳಿಂದ ನಾವು ಎಷ್ಟೋ ಇನ್ಸ್ಪೈರ್ ಆಗಿ ಕನ್ನಡ ಸಾಹಿತ್ಯನ ಕಲೀಲೇಬೇಕಂತ ಕಲಿತಿದ್ದು ಉಂಟು. ನನ್ನ ಈ ಪುಟ್ಟ ಕಾರ್ಯಗಳನ್ನು ಗುರುತಿಸಿ ಒಂದು ಮಹಿಳೆಗೆ ನಾವು ಕೊಡೋ ಬೆಂಬಲದಿಂದ ಅವ್ರು ಇನ್ನೂ ಎತ್ತರವಾಗಿ ಬೆಳೀಲಿ ಅನ್ನೋ ಕಾರಣಕ್ಕೆ ಸಿರಿ ಚಾನಲ್ ಅವರು ನನಗೆ ಅವಾರ್ಡ್ ಕೊಡ್ತಾ ಇರೋದು ನನಗೆ ತುಂಬ ಬೆಂಬಲವಾಗಿ ನಿಲ್ಲುತ್ತೆ. ಮುಂದೆ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಗಳನ್ನ ಮಾಡೋದಕ್ಕೆ ಅದು ನನಗೆ ಸ್ಫೂರ್ತಿ ಕೊಡುತ್ತೆ ಅಂತ ಹೇಳಕ್ಕೆ ತುಂಬ ಇಷ್ಟಪಡ್ತೀನಿ.